ಸರ್, ಈಗ ಪ್ರಮಾಣ ವಚನ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಆಯ್ತಾ, ಬಹಳ ಖುಷಿಯಾಗಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ? ನೋಡಿ, ಕಳೆದ 6 ವರ್ಷದಿಂದ ಅವ್ರ ಜೊತೆ ಕ್ಲೋಸ್ ಆಗಿ ರಾಜ್ಯ ಇಡೀ ಸುತ್ತಿದ್ದೀವಿ, ಅವರ ಕಷ್ಟ ನೋಡಿದ್ದೀವಿ. ಇವತ್ತು ಅವರ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದು ನನ್ನೊಬ್ಬನಿಗಲ್ಲ, ನನ್ನಂತ ಲಕ್ಷಾಂತರ ಕೋಟ್ಯಾಂತರ ಯುವಕರಿಗೆ ಸಂತೋಷ ಆಗಿದೆ. ಕಾಂಗ್ರೆಸ್ನ ವರ್ಕರ್ಸ್ಗೆ, ಪ್ರತಿಯೊಬ್ಬ ಕಾಂಗ್ರೆಸ್ ವರ್ಕರ್ ಇವತ್ತು ಸಂತೋಷ ಪಡ್ತಾ ಇದ್ದಾನೆ. ಗ್ರೌಂಡ್ ಲೆವೆಲ್ ಇಂದ ಕಷ್ಟಪಟ್ಟು ಬಂದ್ರೆ ಮುಖ್ಯಮಂತ್ರಿ ಆಗ್ಬೋದು, ಪಕ್ಷನ ಕಟ್ಬೋದು, ಒಳ್ಳೆ ಒಂದು ಸ್ಥಾನಕ್ಕೆ ರೀಚ್ ಆಗ್ಬೋದು ಅನ್ನೋದು ಒಂದು ಮೆಸೇಜ್ ಅನ್ನ ನಾನು ಇವತ್ತು ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಕೆ.ಸಿ. ವೇಣುಗೋಪಾಲ್ ಅವರಿಗೆ, ಇವರೆಲ್ಲ ಸೇರಿ ಇವತ್ತು ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಒಳ್ಳೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ 3 ವರ್ಷದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಡಿ.ಕೆ. ಎರಾ ಬಿಗಿನ್ಸ್. ನಿಮ್ಮ ತಂದೆ ಕೂಡ ಸಚಿವ ಆಗಿರುವಂತದ್ದು, ಇವತ್ತೇನಾದ್ರೂ ಲಿಸ್ಟ್ ಅಲ್ಲಿ ಇಲ್ಲ, ನಮಗೇನು ಮೆಸೇಜ್ ಬಂದಿಲ್ಲ. ನನಗೆ ನಂಬಿಕೆ ಇದೆ ಅವರು ಕೂಡ ಮಂತ್ರಿ ಆಗ್ತಾರೆ, ಈ ಸಂಪುಟದಲ್ಲಿ ಅವರು ಕೂಡ ಇರ್ತಾರೆ ಅನ್ನೋ 100% ನಂಬಿಕೆ ಇದೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ. 100% ಬರುತ್ತೆ, 100%. 4 ಬಾರಿ MLA ಆಗಿದ್ದಾರೆ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದಾರೆ. ಇವಾಗ ಮಂತ್ರಿಯಾಗಿ ಕೆಲಸ ಮಾಡೋಕ್ಕೆ ಕಾಂಗ್ರೆಸ್ ಪಾರ್ಟಿ ಒಂದು ಅವಕಾಶ ಕೊಡುತ್ತೆ ಅಂತ ನಂಬಿಕೆ ಇದೆ. ನನ್ನ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ನಂಬಿಕೆ ಇದೆ, ರಾಹುಲ್ ಗಾಂಧಿ ಅವ್ರ ಮೇಲೆ ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ಹೋಗಂಗಿಲ್ಲ. ಥ್ಯಾಂಕ್ ಯು. ಸರ್, ಈಗ ಪ್ರಮಾಣ ವಚನ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಆಯ್ತಾ, ಬಹಳ ಖುಷಿಯಾಗಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ? ನೋಡಿ, ಕಳೆದ 6 ವರ್ಷದಿಂದ ಅವ್ರ ಜೊತೆ ಕ್ಲೋಸ್ ಆಗಿ ರಾಜ್ಯ ಇಡೀ ಸುತ್ತಿದ್ದೀವಿ, ಅವರ ಕಷ್ಟ ನೋಡಿದ್ದೀವಿ. ಇವತ್ತು ಅವರ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದು ನನ್ನೊಬ್ಬನಿಗಲ್ಲ, ನನ್ನಂತ ಲಕ್ಷಾಂತರ ಕೋಟ್ಯಾಂತರ ಯುವಕರಿಗೆ ಸಂತೋಷ ಆಗಿದೆ. ಕಾಂಗ್ರೆಸ್ನ ವರ್ಕರ್ಸ್ಗೆ, ಪ್ರತಿಯೊಬ್ಬ ಕಾಂಗ್ರೆಸ್ ವರ್ಕರ್ ಇವತ್ತು ಸಂತೋಷ ಪಡ್ತಾ ಇದ್ದಾನೆ. ಗ್ರೌಂಡ್ ಲೆವೆಲ್ ಇಂದ ಕಷ್ಟಪಟ್ಟು ಬಂದ್ರೆ ಮುಖ್ಯಮಂತ್ರಿ ಆಗ್ಬೋದು, ಪಕ್ಷನ ಕಟ್ಬೋದು, ಒಳ್ಳೆ ಒಂದು ಸ್ಥಾನಕ್ಕೆ ರೀಚ್ ಆಗ್ಬೋದು ಅನ್ನೋದು ಒಂದು ಮೆಸೇಜ್ ಅನ್ನ ನಾನು ಇವತ್ತು ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಕೆ.ಸಿ. ವೇಣುಗೋಪಾಲ್ ಅವರಿಗೆ, ಇವರೆಲ್ಲ ಸೇರಿ ಇವತ್ತು ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಒಳ್ಳೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ 3 ವರ್ಷದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಡಿ.ಕೆ. ಎರಾ ಬಿಗಿನ್ಸ್. ನಿಮ್ಮ ತಂದೆ ಕೂಡ ಸಚಿವ ಆಗಿರುವಂತದ್ದು, ಇವತ್ತೇನಾದ್ರೂ ಲಿಸ್ಟ್ ಅಲ್ಲಿ ಇಲ್ಲ, ನಮಗೇನು ಮೆಸೇಜ್ ಬಂದಿಲ್ಲ. ನನಗೆ ನಂಬಿಕೆ ಇದೆ ಅವರು ಕೂಡ ಮಂತ್ರಿ ಆಗ್ತಾರೆ, ಈ ಸಂಪುಟದಲ್ಲಿ ಅವರು ಕೂಡ ಇರ್ತಾರೆ ಅನ್ನೋ 100% ನಂಬಿಕೆ ಇದೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ. 100% ಬರುತ್ತೆ, 100%. 4 ಬಾರಿ MLA ಆಗಿದ್ದಾರೆ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದಾರೆ. ಇವಾಗ ಮಂತ್ರಿಯಾಗಿ ಕೆಲಸ ಮಾಡೋಕ್ಕೆ ಕಾಂಗ್ರೆಸ್ ಪಾರ್ಟಿ ಒಂದು ಅವಕಾಶ ಕೊಡುತ್ತೆ ಅಂತ ನಂಬಿಕೆ ಇದೆ. ನನ್ನ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ನಂಬಿಕೆ ಇದೆ, ರಾಹುಲ್ ಗಾಂಧಿ ಅವ್ರ ಮೇಲೆ ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ಹೋಗಂಗಿಲ್ಲ. ಥ್ಯಾಂಕ್ ಯು.